ಹಾಯ್ ಹಲೋ ನಮಸ್ತೆ, ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ತಮ್ಲೈನ್ ನೋಡ್ರೆ ಗೊತ್ತಾಗಿರುತ್ತೆ, ಈಗ ನಮ್ಮ ಭಾರತ ದೇಶದಲ್ಲಿ ಸದ್ಯದ ಮಟ್ಟಿಗೆ ಡಿಮ್ಯಾಂಡ್ ಇರ್ತಕ್ಕಂಥ ಇಂಡಕ್ಷನ್ ಸ್ಟವ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಸ್ರೇಲ್ ಇರಾನ್ ಯುದ್ಧದ ನಡುವೆ LPG ಏನ್ ಗ್ಯಾಸ್ ಇದೆ ಅದ್ರದ್ದು ದುಬಾರಿ ಆಗಿರೋದ್ ಕಾರಣ ಸೊ ಎಲ್ಲಾ ಗ್ರಾಹಕರು ಏನಂದ್ರೆ ಇಂಡಕ್ಷನ್ ಕುಕ್ ಟಾಪ್ ಗೆ ಮೊರೆ ಹೋಗ್ತಾ ಇದಾರೆ. ಸೊ ಇದೆಲ್ಲ ಏನಂದ್ರೆ ಇವಾಗ ಎಲ್ಲ ಸ್ಟೋರ್ಗಳಲ್ಲಿ ಸ್ಟಾಕ್ಸ್ ಇಲ್ದೇ ಇರೋ ಕಾರಣ ಡಿಸ್ಪ್ಲೇನೆ ಕೂಡ ಕಸ್ಟಮರ್ ತಗೊಂಡ್ ಹೋಗ್ತಾ ಇದಾರೆ, ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಇದ್ರದ್ದು ಪ್ರೈಸ್ ಅಂತ ಬಂದಾಗ ಸ್ಟಾರ್ಟಿಂಗ್ ಅಂತ ಬಂದಾಗ 1,500-2,000 ಶುರುವಾಗಿ 4,000 5,000 ಕೂಡ ಮಾಡಲ್ಸ್ಗಳಿರುತ್ತೆ. ಇದನ್ನ ನೀವು ಸೊ ನಿಯರ್ ಬೈ ಸ್ಟೋರ್ಗಳಿಗೆ ಈಗಲೇ ಹೋಗಿ ಖರೀದಿಸಿ, ಯಾಕಂದ್ರೆ ಸ್ಟಾಕ್ಸ್ ಕೂಡ ಇರೋದಿಲ್ಲ. ಸೊ ಸಪ್ಲೈನು ಕೂಡ ತುಂಬಾ ಕಡಿಮೆ ಇರುತ್ತೆ. ರೆಗ್ಯುಲರ್ ಡೇಸ್ ಗಳಲ್ಲಿ ಆಗಿರ್ಬೋದು ಈ ತರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಕಂಪ್ನಿಯು ಕೂಡ ಗೊತ್ತಿರೋದಿಲ್ಲ. ಇದನ್ನ ನೀವು ಯಾವ ರೀತಿ ಬಳಸೋದು ಅಂತ ಹೇಳೋದಾದ್ರೆ, ಸೊ ಇಂಡಸ್ಟ್ರಿ ನೀವು ಯಾವ್ದೇ ಪರ್ಚೇಸ್ ಮಾಡಿದ್ರು ಕೂಡ ಸೊ ಫ್ಲಾಟ್ ಆಗಿರ್ಬೇಕಾಗುತ್ತೆ. ಪಾತ್ರೆಗಳು ಕೆಳಗಡೆ ತಳ ಏನಿರುತ್ತೆ ಎಲ್ಲ ಒಂದೇ ಮಟ್ಟಕ್ಕೆ ಇರ್ಬೇಕಾಗತ್ತೆ. ಇದೆಲ್ಲ ವ್ಯಾಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪರ್ಚೇಸ್ ಮಾಡಲು 1,400 ವ್ಯಾಟ್ಸ್ 2,000 ವ್ಯಾಟ್ಸ್ ಈ ತರ ಇರುತ್ತೆ. ಕಂಪ್ನಿಗಳು ಮೇಜರ್ ಟಾಪ್ ಬ್ರಾಂಡ್ಸ್ ಅಂತ ಬಂದಾಗ ಬಜಾಜು, ಪ್ರೆಸ್ಟೀಜು ಅಥವಾ ಫಿಲಿಪ್ಸ್ ಇವೆಲ್ಲ ಫಾಸ್ಟ್ ಸೆಲ್ಲಿಂಗ್ ಬ್ರಾಂಡ್ಸ್. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಕುಕಿಂಗ್ ಮಾಡ್ತೀರಾ ಅಂದ್ರೆ ಮೆನ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮ್ಗೆ ಪ್ರೆಷರ್ ಕುಕ್ ಅಂತ ಇದೆ, ಇಡ್ಲಿ ಅಂತ ಇದೆ, ಈಟ್ ಮಿಲ್ಕ್ ಅಂತ ಇದೆ, ದೋಸೆ ಚಪಾತಿ ಅಂತ ಇದೆ, ಕರ್ರಿ ಅಂತ ಇದೆ, ಡೀಪ್ ಫ್ರೈ ಅಂತೆಲ್ಲ ಇದೆ. ಇದೆಲ್ಲ ಮೆನ್ಯೂಸ್. ಸೊ ನಿಮ್ಗೆ ಇದೆಲ್ಲ ಮೆನ್ಯೂಸ್ ಬೇಡ ಅಂದ್ರೂ ಕೂಡ ನೀವು ಜಸ್ಟ್ ಟೆಂಪರೇಚರ್ ನೀವೇ ಮ್ಯಾನ್ಯಲಿ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಸೊ ನಾನು ಇನ್ನೊಂದು ಮಷಿನ್ ಆನ್ ಆಗಿದೆ, ನಾನು ಮಾಡಿ ತೋರಿಸ್ತೀನಿ. ಸೊ ಇದ್ರಲ್ಲಿ ಆನ್ ಮಾಡಿದ್ರು ಕೂಡ ಸೊ ಈಜಿರೋ ಅಂತ ತೋರಿಸ್ತಾ ಇದೆ. ಏನಕ್ಕೆ ಅಂದ್ರೆ ನಾವ್ ಇಲ್ಲಿ ಏನು ಪಾತ್ರೆ ಇಟ್ಟಿಲ್ಲ. ಸೊ ಪಾತ್ರೆ ಇಟ್ಟಾಗ ನಮ್ಗೆ ಇದು ಹೀಟ್ ಬರುತ್ತೆ, ಅಲ್ಲಿವರೆಗೂ ಕೂಡ ಇದು ಆನ್ ಆಗಲ್ಲ. ಸೊ ಇದೆಲ್ಲ ಏನಂದ್ರೆ ವಾರಂಟಿ ಅಂತ ಬಂದ್ರು ಕೂಡ 1 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಸೊ ಇದ್ರ ಮೇಲೆ ನಿಮ್ಗೆ ಏನಂದ್ರೆ ಕೆಲವಕ್ಕೆ ಡೌಟ್ ಇರುತ್ತೆ, ಇದ್ರ ಮೇಲೆ ನಾವು ಕೈ ಇಡ್ಬೋದಾ ಅಂತ ಎಲ್ಲ ಇರುತ್ತೆ. ಯಾರು ಕೈ ಇಡೋದಕ್ಕೆಲ್ಲ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲಾ ಮಾಡೆಲ್ ಅಲ್ಲೂ ಕೂಡ ಸೊ ಹೀಟ್ ಜನರೇಟ್ ಆದೇ ಆಗುತ್ತೆ. ಸೆಲೆಕ್ಟೆಡ್ ಮಾಡೆಲ್ ಗಳಲ್ಲಿ ಹೀಟ್ ಜನರೇಟ್ ಆಗಲ್ಲ. ಸೊ ಈಗ ನಾವು ಆನ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀವಿ, ಬನ್ನಿ ಯಾವ ರೀತಿ ಅಂತ. ನೋಡಿ, ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಇಂಡಕ್ಷನ್ ಸ್ಟವ್ ಇದೆ. ಸೊ ಇದು ಈ ಒಂದು ಆಫೀಸ್ ಅಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 1.5-2 ವರ್ಷದಿಂದ ಕೂಡ ಇದನ್ನ ಬಳಸ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಬಿಸಿನೀರ್ಗೆ ಆಗಿರ್ಬೋದು ಅಥವಾ ಟೀಗೆ ಆಗಿರ್ಬೋದು, ಕಾಫಿಗೆ ಆಗಿರ್ಬೋದು ಅಥವಾ ಹಾಲ್ನ ಬಿಸಿ ಮಾಡೋದು ಕೂಡ ಇದ್ರಲ್ಲೇ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಈ ಒಂದು ಆಫೀಸ್ ಅಲ್ಲಿ ಸೊ 70-80 ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಸೊ ಇದೇ ಒಂದು ಇಂಡಕ್ಷನ್ ಸ್ಟವ್ ಅಲ್ಲಿ ಪ್ರತಿದಿನ ಟೀನ ಮಾಡ್ತಾ ಇರ್ತಾರೆ. ಸೊ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದನ್ನ ಆಪರೇಟ್ ಮಾಡ್ತಾರೆ ಅಂತ. ಈ ತರ ಅವರು ಡೈಲಿ ಬಳಸ್ತಾ ಇರ್ತಕ್ಕಂಥ ಪಾತ್ರೆ, ಇದು ಫ್ಲಾಟ್ ಪಾತ್ರೆ ಆಗಿದೆ. ಇದ್ರಲ್ಲಿ ನಾನು ನೀರಿಟ್ಬಿಟ್ಟು ಆನ್ ಮಾಡಿ ತೋರಿಸ್ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಇರೋದ್ರಿಂದ ತೋರಿಸ್ತಾ ಇರೋದು. ನೀರಿಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಾನೀಗ ಆನ್ ಮಾಡ್ತೀನಿ. ಸೊ ಇದು ನೋಡ್ಬೋದು ವ್ಯಾಟ್ಸ್ ಅಂತ ಏನ್ ಹೇಳಿದ್ನಲ್ಲ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಹೀಟ್ ಆಗ್ತಿದೆ. ಸೊ ಇಲ್ಲಿ ನಿಮ್ಗೆ ಟೆಂಪರೇಚರ್ ಜಾಸ್ತಿ ಬೇಕು ಅಂತ ಮಾಡ್ಕೊಳ್ಬೋದು. 1100, 1300, 1600 ಇದರಲ್ಲಿ 1600 ವ್ಯಾಟ್ಸ್ ಇದೆ. ಸೊ ನೀವು ಎಷ್ಟು ವ್ಯಾಟ್ಸ್ ನ ಇಡ್ತೀರಾ ಅಷ್ಟು ಬೇಗ ನಿಮ್ಗೆ ಹೀಟ್ ಆಗುತ್ತೆ. ಒಂದು ಅಡ್ವಾಂಟೇಜ್ ಏನಂದ್ರೆ ನೀವು ಒಳಗಡೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಿಸಿನೀರ್ನ ಕಾಯಿಸ್ತಾ ಇದ್ದೀನಿ. ಇಲ್ಲಿ ಪಾತ್ರೆ ಮೇಲ್ಗಡೆ ಏನು ಕೂಡ ಬಿಸಿ ಆಗಲ್ಲ ಇದು. ಸೊ ಒಳಗಡೆ ಕೆಳಗಡೆ ಏನು ಬೇಸ್ ಇದೆಯಲ್ಲ ಆ ಬೇಸ್ ಮಾತ್ರ ಬಿಸಿ ಆಗತ್ತೆ. ನೋಡಿ ನೀರು ಎಷ್ಟು ಬಿಸಿ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಅಲ್ಲೇ ಬಬಲ್ಸ್ ಬರ್ತಾ ಇರತ್ತೆ. ಇದೇನಂದ್ರೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಸೊ ಇದೇನಂದ್ರೆ ಜಸ್ಟ್ ಒಂದು 3-4 ಮಿನಿಟ್ಸ್ ಅಲ್ಲಿ ಹೀಟ್ ಜನರೇಟ್ ಆಗ್ಬಿಟ್ಟು ನಿಮ್ಗೆ ಬಿಸಿ ಆಗುತ್ತೆ. ಸ್ಟೀಮ್ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ನೀವು ಯೂಸ್ ಮಾಡ್ಬೋದು. ಇದರಲ್ಲೇ ನೀವು ಇವಾಗ ಟೀ ಅಥವಾ ಕಾಫಿನ ಮಾಡ್ತೀರಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಅದರಲ್ಲೇ ನೀವು ಏನ್ ಹಾಕ್ಬೇಕು ಅದನ್ನ ಹಾಕ್ಬಿಟ್ಟು ಟೀ ಅಥವಾ ಕಾಫಿನ ಮಾಡ್ಬೋದು. ತವಾ ಎಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಸೊ ಫ್ಲಾಟ್ ಆಗಿರ್ತಕ್ಕಂಥ ತವಾ ಯೂಸ್ ಮಾಡಿ ನೀವು ಅದರಲ್ಲಿ ಕುಕಿಂಗ್ ನ ರೆಡಿ ಮಾಡ್ಕೊಳ್ಬಹುದು. ನೋಡ್ಬೋದು ಈಗ ಬಿಸಿನೀರು ರೆಡಿ ಆಗಿದೆ. ನೀವು ಇದು ಆಫ್ ಮಾಡಿದಾಗ ಸೊ ಇದರಲ್ಲಿ ಏನಂದ್ರೆ ಹೀಟಿಂಗ್ದು ಮಾತ್ರ ಆಫ್ ಆಗಿರುತ್ತೆ, ಬಟ್ ಫ್ಯಾನ್ ರನ್ನಿಂಗ್ ಇರುತ್ತೆ. ಫ್ಯಾನ್ ಏನಂದ್ರೆ ಇದು ಏನ್ ಹೀಟ್ ಆಗಿರುತ್ತಲ್ಲ ಅದನ್ನ ಕೋಲ್ಡ್ ಮಾಡೋದಕ್ಕೆ ಇನ್ನೂ 2-3 ನಿಮಿಷ ಸೊ ಇಲ್ಲ 1 ನಿಮಿಷ ಆದ್ರೂ ಕೂಡ ಅದು ಖಾಲಿ ಫ್ಯಾನ್ ರನ್ ಆಗಿ ಆಮೇಲೆ ಆಫ್ ಆಗುತ್ತೆ. ಸೊ ಇದು ಪಾತ್ರೆ ಯಾವುದೇ ರೀತಿ ಬಿಸಿ ಆಗಿಲ್ಲ. ಸೊ ನೀವು ನೋಡ್ಬೋದು ನೀರು ಮಾತ್ರ ತುಂಬಾನೇ ಬಿಸಿ ಇದೆ, ಮುಟ್ಟೋದಕ್ಕೂ ಆಗಲ್ಲ ಅಷ್ಟು ಬಿಸಿ ಇದೆ. ಫೈನಲ್ ಆಗಿ ಇದನ್ನ ಆಫ್ ಮಾಡ್ಬೇಕಾಗತ್ತೆ, ಅವಾಗ ನಿಮಗೆ ಕಂಪ್ಲೀಟ್ ಆಫ್ ಆಗುತ್ತೆ. ಬಟ್ ಫ್ಯಾನ್ ಆಫ್ ಆಗೋರ್ಗು ಕೂಡ ನೀವು ಇದನ್ನ ಆಫ್ ಮಾಡೋದಕ್ಕೆ ಹೋಗ್ಬೇಡಿ, ಮೇನ್ ಸ್ವಿಚ್ ನ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಇಂಡಕ್ಷನ್ ಸ್ಟವ್ ಬಗ್ಗೆ. ಸೊ ಯಾರೆಲ್ಲ ನಿಮ್ಗೆ ಖರೀದಿ ಮಾಡ್ಬೇಕು ಅನ್ಕೊಂಡಿರ್ತೀರಾ, ನಿಯರ್ ಬೈ ನೀವು ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ವಿಸಿಟ್ ಮಾಡಿ. ಸ್ಟಾಕ್ಸ್ ಇದ್ರೆ ನಿಮ್ಗೆ ಸಿಗುತ್ತೆ, ಡಿಸ್ಪ್ಲೇ ಇದ್ರೆ ಡಿಸ್ಪ್ಲೇನು ಕೂಡ ಕೊಟ್ಬಿಡ್ತಾರೆ ಈ ಟೈಮಲ್ಲಿ. ಸೊ ದೆನ್ ಆನ್ಲೈನ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ರಿಲಯನ್ಸ್ ಡಿಜಿಟಲ್ .in ಅದೆಲ್ಲ ನಿಮ್ಗೆ ಸಿಗುತ್ತೆ ನೋಡಿ. ಥ್ಯಾಂಕ್ ಯು.